ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾಟಿ ಅಣಬೆ ತರಕಾರಿ ಹಾಕಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಧನಿಯಾ ಪುಡಿ, ಚಾಟ್ ಮಸಾಲ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ, ಮನೇಲೇ ಮಾಡಿರೋಂಥ ಮಾಂಸ ಸಾರು ಪುಡಿ ಇಷ್ಟೆಲ್ಲ ಹಾಕಿ ಅಣಬೆ, ನಾಟಿ ಅಣಬೆ, ಸೋಯಾ ಸಾಸ್, ಟೊಮೊಟೊ ಪೇಸ್ಟ್ ಮತ್ತು ಎಲೆಕೋಸು, ಶುಂಠಿ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್, ಸೋಂಪು, ಜೀರಿಗೆ, ಕಸೂರಿ ಮೇಥಿ, ಬೀನಿಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟ್ ಮತ್ತು ತೊಗರಿಕಾಳು. ನಾನಿಲ್ಲಿ ತೊಗರಿಕಾಳು ಬಳಸ್ತಾ ಇದ್ದೀನಿ. ನಾನು ಬಟಾಣಿ ಬಳಸ್ತಾ ಇಲ್ಲ, ಇಲ್ಲಿ ಹಸಿ ತೊಗರಿಕಾಳು ಬಳಸ್ತಾ ಇದ್ದೀನಿ. ಮತ್ತು ಅನ್ನನ ಉಡುಡಿಗೆ ಮಾಡ್ಕೊಂಡು ರೈಸ್ನ ಸ್ವಲ್ಪ ಉಪ್ಪು ಹಾಕಿ ಮಾಡಿಟ್ಕೊಳ್ಳಿ. ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು 2 ಸ್ಪೂನ್ ನಾಟಿ ಹಸು ತುಪ್ಪ. ನಮ್ಮ ಮನೇಲಿ ನಾಟಿ ಹಸು ಇದೆ, ಅದ್ರ ತುಪ್ಪನ ನಾವು ಮನೆಯಲ್ಲೇ ಮಾಡ್ಕೊತೀವಿ. ಅದೊಂದು 2 ಸ್ಪೂನ್ ಹಾಕಿ ಎಣ್ಣೆ ಕಾದ ನಂತರ ಸೋಂಪು, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು, ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹಾಗೇ ರೋಸ್ಟ್ ಮಾಡ್ಕೊಳ್ಳಿ. ನಂತರ ರೋಸ್ಟ್ ಆದ ನಂತರ ಬೀನಿಸ್ ಹಾಕ್ಕೊಂಡು ಉದ್ದುದ್ದಾಗೆ ಕಟ್ ಮಾಡಿರೋಂಥ 1 ಕಪ್ ಬೀನಿಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ತೊಗರಿಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ಹಸಿ ಬಟಾಣಿ ಬಳಸ್ಕೋಬೋದು. ಮತ್ತು ಕ್ಯಾರೆಟು ಉದ್ದುದ್ದ ಕಟ್ ಮಾಡಿರೋ 1 ಕಪ್ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಎಲೆಕೋಸು ಅಷ್ಟೇ 1 ಕಪ್ಪು ಎಲೆಕೋಸನ್ನು ಫ್ರೈ ಮಾಡ್ಕೊಳ್ಳಿ ಹಾಕ್ಕೊಂಡು. ನಂತರ ಸ್ವಲ್ಪ ಹಾಗೇ ಕೈ ಆಡಿಸ್ತಾ ಇರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ 6 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ನಾನು ಬಳಸ್ಕೊತಾ ಇದ್ದೀನಿ. ಸ್ವಲ್ಪ ರೈಸ್ನ ತುಂಬ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಅದಕ್ಕೆ ಅದ್ರ ತಕ್ಕನಾಗಿ ನಾನು ಉಪ್ಪು ಬಳಸಿದ್ದೀನಿ. ಸ್ವಲ್ಪ ಅನ್ನಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಂಗಾಗಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತಕ್ಕನಾಗಿ ನಾನು ಉಪ್ಪು ಬಳಸಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಕ್ವಾಂಟಿಟಿಲಿ ಮಾಡ್ಕೋತೀರಾ ಆ ರೀತಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣ ಉರಿ ಮಾಡಿ. ನಂತರ ಮಶ್ರೂಮ್ ಹಾಕ್ಕೊಳ್ಳಿ. ನಮ್ಮ ತೋಟದಲ್ಲೇ ಮಳೆ ಉದೀತು ಅಂತ ಬಂದಿರೋ ಮಶ್ರೂಮ್ ಇದು. ನಾನು ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಅಂಗಡಿಯಿಂದ ತರಿಸ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿ. ರೋಸ್ಟ್ ಆಗಿ ಸ್ವಲ್ಪ ಎಣ್ಣೆ ಬಿಡಬೇಕು. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡಿರೋದು ಒಂದು 3 ಸ್ಪೂನ್ ಇದೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಹಾಕಿ ಎಣ್ಣೆ ಬಿಡೋವರೆಗೂ ರೋಸ್ಟ್ ಮಾಡ್ತಾಯಿರಿ. ಮತ್ತು ಟೊಮೊಟೊ ಕೆಚಪ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು 3 ನಿಮಿಷ 4 ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಕಸೂರಿ ಮೇಥಿ ಆದಮೇಲೆ ನಾನು ಇಟ್ಟಿರೋ ಅಂಥ ಪುಡಿಗಳು ಫ್ರೆಂಡ್ಸ್. ಜಾಸ್ತಿ ಮಸಾಲೆ ಹಾಕ್ಕೋಬೇಡಿ, ಜಾಸ್ತಿ ಪುಡಿಗಳು ಹಾಕೊಂಡಷ್ಟು ಟೇಸ್ಟ್ ಹಾಳಾಗುತ್ತೆ. ಅದಕ್ಕೆ ನಾನು ಎಲ್ಲನೂ 1 ಸ್ಪೂನ್ ಹಾಫ್ ಸ್ಪೂನ್ ಅಷ್ಟೇ ಫ್ರೆಂಡ್ಸ್ ಹಾಕಿರೋದು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 1.5 ಇಂದ 2 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲೂ ಸ್ವಲ್ಪ ಹುಳಿ ಅಂಶ ಇರುತ್ತೆ. ನಮ್ಮ ಮನೇಲಿ ಜಾಸ್ತಿ ಯಾರೂ ಹುಳಿ ತಿನ್ನಲ್ಲ ಅಂತ ನಾವು ನಿಂಬೆಹಣ್ಣು ಹಿಂಡಿಲ್ಲ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾರಾದರೂ ನೀವು ತುಂಬ ಹುಳಿ ತಿಂತೀವಿ ಅಂದರೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವಿಲ್ಲಿ ಸೋಯಾ ಸಾಸೇ ಸಾಕು ಅಂತ ನಾವು ನಿಂಬೆಹಣ್ಣು ಹಿಂಡಿಲ್ಲ. ಮತ್ತು ಇಲ್ಲಿ ನಾವು ಯಾವುದೇ ತರಹ ಹೊರಗಡೆ ಟೊಮೊಟೊ ಕೆಚಪ್ ಮತ್ತು ವಿನೆಗರ್ ಇವು ಯಾವುದೂ ನಾನು ಬಳಸಿಲ್ಲ. ಸೋಯಾ ಸಾಸ್ ಒಂದೇ ಅಷ್ಟೇ ಹೊರಗಡೆಯಿಂದ ತಂದು ಬಳಸಿರೋದು. ಇದ್ದುದೆಲ್ಲ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಕೊನೆಯಲ್ಲಿ 3/4 ಭಾಗ ಅನ್ನ ರೈಸ್ ಹಾಕಿ 3/4 ಭಾಗ ಅನ್ನ ಎಲ್ಲನೂ ಕಲಸಿ ಮತ್ತು 3/4 ಭಾಗ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಆದಮೇಲೆ ನಿಮಗೆ ನಾಟಿ ಅಣಬೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇದನ್ನು ನನ್ನ ಮಗ ತಿಂತಿದ್ದಾನೆ, ಟೇಸ್ಟ್ ಹೇಳ್ತಾ ಇದ್ದಾನೆ. ಎಮ್ಮಿ